ನಮಸ್ಕಾರ, ಸ್ವಾದಿಷ್ಟ ರುಚಿಗೆ ಸ್ವಾಗತ. ಈಗ ಗ್ರೀನ್ ಚಿಕನ್ ತವಾ ಫ್ರೈ ಮಾಡೋದೇಗೆ ಅಂತ ಹೇಳ್ತೀನಿ. ತುಂಬಾ ವಿಭಿನ್ನವಾಗಿರುತ್ತೆ ಹಾಗೂ ಸ್ವಾದಿಷ್ಟವಾಗಿರುತ್ತೆ. ಒಂದು ಪಾತ್ರೆಯಲ್ಲಿ 1 kg ಚಿಕನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನು ಮೊಸರು, 1 ಮೊಟ್ಟೆ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಟ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಮೆಣಸು ಅರ್ಧ ಸ್ಪೂನಷ್ಟು. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಕೆಲವ್ರಿಗೆ ಖಾರ ಜಾಸ್ತಿ ಬೇಕು ಅನಿಸುತ್ತೆ, ಕೆಲವ್ರಿಗೆ ಕಡಿಮೆ ಬೇಕು ಅನಿಸುತ್ತೆ. ಆಮೇಲೆ 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಟೇಬಲ್ ಸ್ಪೂನ್ ಮೈದಾ. ಇಷ್ಟು ಹಾಕಿ ಮಿಕ್ಸ್ ಮಾಡಿಟ್ಕೋಬೇಕು. ಈಗೊಂದು ಗ್ರೀನ್ ಪೇಸ್ಟ್ ಮಾಡಿಟ್ಕೋಬೇಕು. ಅದಕ್ಕೆ 1 ಬೌಲು ಪುದೀನ, 1 ಬೌಲು ಕೊತ್ತಂಬರಿ, ಒಂದು 10ರಿಂದ 15ರಷ್ಟು ಹಸಿಮೆಣಸಿನ್ಕಾಯಿ, ಇಷ್ಟು ರುಬ್ಬಿ ಪೇಸ್ಟ್ ಮಾಡಿಟ್ಕೋಬೇಕು. ಅದನ್ನು ಈಗಾಗಲೇ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ರುಬ್ಬಿ. ಈಗ ಆ ಪಾತ್ರೆಗೆ ಅರ್ಧ ನಿಂಬೆಹಣ್ಣು ಹಾಕೊಬೇಕು. ಧನಿಯಾ ಪೌಡರು ಅರ್ಧ ಸ್ಪೂನ್ ಹಾಕೊಳ್ಳೋಣ. ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ, ಪೇಸ್ಟ್ನ ಪಾತ್ರೆಗೆ ಹಾಕೊಳ್ಳೋಣ. ರುಬ್ಬಿರುವಂಥ ಪೇಸ್ಟ್ನ ಪಾತ್ರೆಗೆ ಹಾಕ್ಕೊಂಡು ಇಷ್ಟು ಕಲಸಿ ಒಂದು ಅರ್ಧ ಗಂಟೆ ನೆನೆಸಿ ಇಡಬೇಕು. ಚೆನ್ನಾಗಿ ಕಲಿಸ್ಬೇಕು. ಚಿಕನ್ಗೆ ಫುಲ್ಲು ಆ ಪೇಸ್ಟ್ ಎಲ್ಲ ನೀಟಾಗಿ ಚಿಕನ್ಗೆ ಮೆತ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಬೇಕು. ಅರ್ಧ ಗಂಟೆ ನೆಂದಾಗಿದೆ. ಈಗ ಒಂದು ಪಾತ್ರೆಗೆ ತವಾಗೆ ಎಣ್ಣೆ ಹಾಕ್ಕೊಳ್ಳೋಣ. ಫ್ರೈ ಮಾಡೋಕ್ಕೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಬೆಣ್ಣೆ ಹಾಕೋಣ. ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಕರಗಬೇಕದು. ಬೆಣ್ಣೆ ಹಾಕಿದಾಗ ತವಾ ಫ್ರೈ ಬಹಳ ರುಚಿಯಾಗಿ ಬರುತ್ತೆ. ಅರ್ಧ ಗಂಟೆ ನೆನೆಸಿ ಇಟ್ಟಿರುವಂತಹ ಚಿಕನ್ ಮಸಾಲ ಈಗ ಈ ತವಾ ಫ್ರೈ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಬೇಯಿಸಬೇಕಾಗುತ್ತೆ. ನೋಡಿ, ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಈಗ ಅದನ್ನು ಮಸಾಲ ಸಮೇತ ಒಂದೊಂದೇ ಪೀಸ್ ಎತ್ತಿ ತವಾ ಮೇಲೆ ಇಡಬೇಕು. ಹದಿನೈದರಿಂದ 20 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಒಂದು ಕಡೆ ಸುಟ್ಟಾದಮೇಲೆ ಇನ್ನೊಂದು ಕಡೆ ಬದಲಾಯಿಸ್ಕೊಳ್ಬೇಕು. 15 ನಿಮಿಷ ಆದಮೇಲೆ ಈ ಥರ ತಿರುವಾಗ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು.
ಇದಾದಮೇಲೆ ಲಿಡ್ಡು ಮುಚ್ಚಬೇಕು. ಲಿಡ್ ಮುಚ್ಚೋದ್ರಿಂದ ಬೇಗ ಬೇಯುತ್ತೆ. ಈಗ ಬೆಂದಿದೆ ನೋಡಿ, ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಯಾವ ಕಡೆ ಮಸಾಲೆ ಬೆಂದಿರಲ್ಲ ಆ ಕಡೆ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಮಸಾಲ ಬೇಯಿಸ್ಬೇಕು. ಈಗ ನಾನು ಇಡ್ಲನ್ನ ತಗೊಂಡು ಒಂದು ಕಡೆ ಸುಟ್ಟಿ ಇಟ್ಕೊಂಡಿದ್ದೀನಿ. ಈ ಸುಟ್ಟಿರೋಂಥ ಇಡ್ಲನ್ನ ಕೆಂಡ ಇರುತ್ತಲ್ವ ಅದನ್ನು ಒಂದು ಬೌಲಲ್ಲಿ ಹಾಕೋಬೇಕು. ಹಾಕ್ಕೊಂಡು ತವದ ಮಧ್ಯದಲ್ಲಿ ಇಡಬೇಕು. ಇಟ್ಟು ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಬೇಕು. ಹೊಗೆ ಬರುತ್ತೆ ಕೆಂಡದ ಮೇಲೆ ಹಾಕಿದಾಗ. ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಆವಾಗ ತವಾ ಫ್ರೈ ತುಂಬ ಒಳ್ಳೆ ಘಮ ಘಮ ಅಂತ ಸ್ವಾದಿಷ್ಟವಾಗಿರುತ್ತೆ. ಸ್ಮೆಲ್ಲು ತುಂಬ ನೋಡಿ, ಈಗ ತುಂಬ ಘಮ ಘಮ ಅಂತ ಇದೆ. ತುಪ್ಪ ಹಾಕಿ ಆ ಕೆಂಡದ ಮಧ್ಯದಲ್ಲಿ ತವಾ ಫ್ರೈ ಇಟ್ಟಿರೋದ್ರಿಂದ ನಿಮಗೆ ಇದು ನಿಜವಾಗ್ಲೂ ಹೋಟೆಲ್ಗಿಂತ ಭಾಳನೇ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ನೋಡಿ ಬೆಂದಿದೆ ಚೆನ್ನಾಗಿ ಚಿಕನ್ನು. ಈಗ ಪ್ಲೇಟ್ಗೆ ಇಟ್ಕೊಳ್ಳೋಣ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಬಹಳನೇ ರುಚಿಯಾಗಿರುತ್ತೆ. ನೀವು ಈ ರೀತಿ ಟ್ರೈ ಮಾಡಿ. ಇದು ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.